ವಯೋವೃದ್ಧ ವಿಧವಾ ಪಿಂಚಣಿದಾರರಿಗೆ ರೈಟ್ ನಾವು ಗುಡ್ ನ್ಯೂಸ್. ಸಂಧ್ಯಾ ಸುರಕ್ಷಾ ಯೋಜನೆಗೆ ಸಂಬಂಧಿಸಿದ ಹಾಗೆ ಬಿಗ್ ಅಪ್ಡೇಟ್ ಒಂದು ಬರ್ತಾ ಇದೆ. ವಿಧವಾ ವೇತನ ಯೋಜನೆಗೆ ಸಂಬಂಧಿಸಿದಂತಹ ಬಿಗ್ ಅಪ್ಡೇಟ್ ಇದು. ಪೆನ್ಷನ್ ರದ್ದು ಭೀತಿಯಲ್ಲಿದ್ದಂತಹ 17 ಲಕ್ಷ ಪಿಂಚಣಿದಾರರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ವಿವಿಧ ಪಿಂಚಣಿಗಳಿಗಿದ್ದಂತಹ ವಾರ್ಷಿಕ ಆದಾಯ ಮಿತಿಯಲ್ಲೀಗ ಚೇಂಜಸ್ ಆಗಿದೆ. ಕುಟುಂಬ ಆದಾಯ ಮಿತಿ 32,000ದಿಂದ 1.20 ಲಕ್ಷಕ್ಕೆ ಹೆಚ್ಚಳ ಆಗಿದೆ. ಡಿ.ಕೆ. ಶಿವಕುಮಾರ್ ಸರ್ಕಾರದಿಂದ ಮಹತ್ವದ ಆದೇಶ ಈಗ ಪ್ರಕಟವಾಗಿದೆ. ಎಸ್ ರೈಟ್ ನಾವು ಈಗ ಯಾರ್ಯಾರು ಪಿಂಚಣಿದಾರರಿದ್ದರು ಅವರೆಲ್ಲರ ಪೆನ್ಷನನ್ನು ಕೆಲ ದಿನಗಳ ಹಿಂದೆ ರಾಜ್ಯ ಸರ್ಕಾರ ಹೋಲ್ಡ್ ಮಾಡಿತ್ತು. ಬಿಕಾಸ್ ಆಫ್ ಆ್ಯನ್ಯುವಲ್ ಇನ್ಕಮ್, ವಾರ್ಷಿಕ ಆದಾಯದ ಮಿತಿಯನ್ನು ತಲೆಯಲ್ಲಿ ಇಟ್ಕೊಂಡು ಅವರ ಪೆನ್ಷನ್ಸ್ಗಳನ್ನು ಹೋಲ್ಡ್ ಮಾಡಲಾಗಿತ್ತು ಮತ್ತು ಬೇರೆ ಬೇರೆ ಕಾರಣಗಳಿಗೆ ಅವರ ಪೆನ್ಷನ್ ಹಣವನ್ನು ಬಳಸಿಕೊಳ್ಳಲಾಗಿತ್ತು. ಆದರೆ ರಾಜ್ಯ ಸರ್ಕಾರದಿಂದ ಈಗ ಗುಡ್ ನ್ಯೂಸ್ ಏನು ಅಂತಂದರೆ, ಕುಟುಂಬದ ಆದಾಯ 32,000ದಿಂದ 1,20,000ವರೆಗೆ ಈಗ ಹೆಚ್ಚಳವನ್ನು ಮಾಡಲಾಗಿದೆ. ಆದ್ದರಿಂದ ಯಾರ್ಯಾರು ವಿಧವೆಯರಿದ್ದಾರೆಯೋ, ವಯೋವೃದ್ಧರಿದ್ದಾರೆಯೋ, ಸರ್ಕಾರದಿಂದ ಯಾರ್ಯಾರು ಪಿಂಚಣಿಯನ್ನು ಪಡೆದುಕೊಳ್ತಾ ಇದ್ದಾರೆಯೋ ಅವರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹೀಗೆ ಸರ್ಕಾರದಿಂದ ಪಿಂಚಣಿಯನ್ನು ಪಡೆದುಕೊಳ್ತಾ ಇರುವಂತಹ 17 ಲಕ್ಷ ಜನರಿಗೆ ನಿಟ್ಟುಸಿರು ಬಿಟ್ಟಷ್ಟು ಸಂತೋಷವಾಗಿದೆ. ಆ ಒಂದು ವಾತಾವರಣ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಇದೆ. ಲೆಟ್ಸ್ ಚೆಕ್ ಇಟ್ ಔಟ್. ಇಷ್ಟು ದಿನ ಪಿಂಚಣಿದಾರರ ವಾರ್ಷಿಕ ಆದಾಯ ಮಿತಿ ಕೇವಲ 32,000 ರೂಪಾಯಿ ಇತ್ತು. ಓನ್ಲಿ 32,000 ಆ್ಯನ್ಯುವಲ್ ಇನ್ಕಮ್, ಪಿಂಚಣಿದಾರರ ಆ್ಯನ್ಯುವಲ್ ಇನ್ಕಮ್. ದಾಖಲೆಗಳ ಕೊರತೆಯಿಂದಾಗಿ ತಾತ್ಕಾಲಿಕವಾಗಿ ಪಿಂಚಣಿಯನ್ನು ಸ್ಥಗಿತ ಮಾಡಿತ್ತು. 17 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿಗೆ ದೊಡ್ಡ ತೊಂದರೆ ರಾಜ್ಯ ಸರ್ಕಾರದಿಂದ ಆಗಿತ್ತು. ಆದರೆ ಕುಟುಂಬದ ಆದಾಯ ಮಿತಿ ಬದಲಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಫಲಾನುಭವಿಗಳ ಕುಟುಂಬದ ಆದಾಯ ಮಿತಿ 1,20,000ಕ್ಕೆ ಹೆಚ್ಚಳ ಮಾಡಿದೆ. 17 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿಗೆ ಇದರಿಂದ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಅರ್ಹ ಫಲಾನುಭವಿಗಳಿಗೆ ಪಿಂಚಣಿ ಮುಂದುವರಿಸಲು ಈಗ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಯಾರ್ಯಾರಿಗೆ ಪೆನ್ಷನ್ ಬರಬೇಕಾಗಿತ್ತು ಅವರು ಸರಿಯಾದ ರೀತಿಯ ಡಾಕ್ಯುಮೆಂಟೇಷನ್ಸ್ಗಳನ್ನು ಕೊಟ್ಟಿಲ್ಲ ಅನ್ನುವಂತಹ ಕಾರಣದಿಂದ ಅವರ ಪೆನ್ಷನನ್ನು ರಾಜ್ಯ ಸರ್ಕಾರ ಹೋಲ್ಡ್ ಮಾಡಿತ್ತು. ಆ್ಯಂಡ್ ಒಂದು ಲಿಮಿಟೇಷನ್ಸನ್ನು ಇಟ್ಕೊಂಡಿದ್ರು. ಆ್ಯನ್ಯುವಲ್ ಇನ್ಕಮ್ ಕೇವಲ 32,000 ರೂಪಾಯಿ ಇರಬೇಕು. 32,000 ರೂಪಾಯಿಗಿಂತ ಅಧಿಕವಾಗಿದ್ದರೆ ಅವರ ಪಿಂಚಣಿ ಹೋಲ್ಡ್ ಆಗುತ್ತೆ. ಕೆಲವೊಬ್ಬರಿಗೆ ಪಿಂಚಣಿನೇ ಬರಲ್ಲ. ಆದರೆ ಈಗ 32,000 ರೂಪಾಯಿ ವಾರ್ಷಿಕ ಆದಾಯ ಅನ್ನುವಂಥದ್ದೇನಿತ್ತು ಅದು ಈಗ ಹೆಚ್ಚಳ ಆಗಿದೆ. ಎಷ್ಟಾಗಿದೆ ಅಂತಂದರೆ 1,20,000ಕ್ಕೆ ಈಗ ಅದರ ಲಿಮಿಟೇಷನ್ಸ್ ಬಂದು ನಿಂತಿದೆ. ಹಾಗಾದರೆ ನಿಮ್ಮ ವಾರ್ಷಿಕ ಆದಾಯ 40,000 ಇರಲಿ, 50 ಇರಲಿ, 60 ಇರಲಿ, 70 ಇರಲಿ, 80 ಇರಲಿ, ಹೀಗೆ 1,20,000 ತನಕನೂ ನಿಮ್ಮ ವಾರ್ಷಿಕ ಆದಾಯ ಇದ್ದರೂ ಕೂಡ ನಿಮಗೆ ಪೆನ್ಷನ್ ಲಭ್ಯ ಆಗುತ್ತೆ. ಆದರೆ ಫೆಬ್ರವರಿಯಿಂದ ಈಚೆಗೆ ವಾರ್ಷಿಕ ಆದಾಯ ಮೀರಿದವರು ಪತ್ತೆ ಅನ್ನುವಂಥದ್ದು ಮಾಡಿ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ಆಯುಕ್ತಾಲಯದಿಂದ ಅವರ ಪಟ್ಟಿಯನ್ನು ಪತ್ತೆ ಮಾಡಲಾಗಿದೆ. ಒಟ್ಟು 23.13 ಲಕ್ಷ ಮಂದಿ ಮಾನದಂಡಗಳಿಗೆ ಒಳಪಟ್ಟಿರುವಂತಹ ಮೇಲ್ನೋಟಕ್ಕೆ ಈಗ ಪತ್ತೆಯಾಗಿದೆ. ಸಂಯೋಜನಾ ಆ್ಯಪ್ ಮೂಲಕ ಫಲಾನುಭವಿಗಳ ದಾಖಲೆ ಪರಿಶೀಲನೆ ಮಾಡಲಾಗಿದೆ. 17 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ದಾಖಲೆ ಮ್ಯಾಚ್ ಆಗಿರಲಿಲ್ಲ. 17 ಲಕ್ಷಕ್ಕೂ ಅಧಿಕ ಮಂದಿನಿ ಪಿಂಚಣಿ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೂಡ ನೀಡಲಾಗಿತ್ತು. ಸೊ ನಾನು ಆಗಲೇ ಹೇಳಿದೆ, ಮಿತಿ ಏರಿಕೆ ಅನ್ನುವಂಥದ್ದಾಗಿದೆ. 32,000ದಿಂದ 1,20,000 ತನಕ ಮಿತಿ ಏರಿಕೆ ಅನ್ನುವಂಥದ್ದಾಗಿದೆ. ಫೆಬ್ರವರಿ ತಿಂಗಳಿಂದ ಆಚೆಗೆ ವಾರ್ಷಿಕ ಆದಾಯ ಮೀರಿದವರ ಪತ್ತೆ ಅನ್ನುವಂಥದ್ದಾಗಿದೆ. ಆಫ್ಟರ್ ಫೆಬ್ರವರಿ ಅಂದರೆ 2026ರ ಫೆಬ್ರವರಿಯ ನಂತರ ಯಾರ್ಯಾರ್ದು ಆ್ಯನ್ಯುವಲ್ ಇನ್ಕಮ್ 32,000 ದಾಟಿತ್ತು ಅವರನ್ನು ಪತ್ತೆ ಹಚ್ಚಿದಾರಂತೆ. ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ಆಯುಕ್ತಾಲಯದಿಂದ ಈ ಒಂದು ಪತ್ತೆ ಹಚ್ಚುವಂತಹ ಕೆಲಸ ಆಗಿದೆ. ಪತ್ತೆ ಹಚ್ಚುವಂತಹ ಕಾರ್ಯ ನಿರ್ವಹಣೆ ಆಗಿದೆ. 23,13,000 ಜನರಿಗೆ ಮಾನದಂಡ ಒಳಗೊಂಡಿರುವಂತಹ ಮೇಲ್ನೋಟಕ್ಕೆ ಈಗ ಸರ್ಕಾರ ಪತ್ತೆ ಹಚ್ಚಿದೆ. ಸಂಯೋಜನೆ ಆ್ಯಪ್ ಮೂಲಕ ಫಲಾನುಭವಿಗಳ ಒಂದು ದಾಖಲೆ ಪರಿಶೀಲನೆಯನ್ನು ಮಾಡಿದ್ದಾರೆ ಅಧಿಕಾರಿಗಳು. 17 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿಗೆ ಈಗ ಗುಡ್ ನ್ಯೂಸ್ ಅಂತ ನಾನು ಆಗಲೇ ಹೇಳಿದೆ. ಆ 17 ಲಕ್ಷ ಔಟ್ ಆಫ್ 23.13 ಲ್ಯಾಕ್ಸಲ್ಲಿ 17 ಲಕ್ಷ ಜನರ ಒಂದು ದಾಖಲೆಗಳು, ಡಾಕ್ಯುಮೆಂಟೇಷನ್ಸ್ಗಳು ಮ್ಯಾಚ್ ಆಗಿದೆ. ಸೊ ಮ್ಯಾಚ್ ಆದಂತಹ ಎಲ್ಲ 17 ಲಕ್ಷ ಜನರಿಗೆ ಈಗ ರಾಜ್ಯ ಸರ್ಕಾರದಿಂದ ಮತ್ತೆ ಮರಳಿ ಪಿಂಚಣಿ ಅನ್ನುವಂಥದ್ದು ಬರುತ್ತೆ. ಆ 17 ಲಕ್ಷದಲ್ಲಿ 32,000ಕ್ಕಿಂತ ಜಾಸ್ತಿ ಆ್ಯನ್ಯುವಲ್ ಇನ್ಕಮ್ ಇದ್ದವರಿಗೆ, ವಾರ್ಷಿಕ ಆದಾಯ ಇದ್ದವರಿಗೂ ಕೂಡ
ಪಿಂಚಣಿ ರಾಜ್ಯ ಸರ್ಕಾರದಿಂದ ಬರುತ್ತೆ. ಇದು ರಾಜ್ಯ ಸರ್ಕಾರ ವಯೋವೃದ್ಧರಿಗೆ, ವಿಧವೆಯರಿಗೆ ಮತ್ತು ಯಾರ್ಯಾರು ಸರ್ಕಾರದಿಂದ ಪಿಂಚಣಿಯನ್ನು ಪಡೆದುಕೊಳ್ತಾ ಇದ್ರು ಅವರಿಗೆ ನೀಡಿದಂತಹ ಶುಭ ಸುದ್ದಿ. ಇಟ್ಸ್ ಅ ಗುಡ್ ನ್ಯೂಸ್. ಎಸ್, ಒಟ್ಟಾರೆಯಾಗಿ ಇದು ಈ ಹೊತ್ತಿನ ಪ್ರಮುಖ ಟಾಪ್ ಸ್ಟೋರಿಗಳು. ಮತ್ತೆ ಮುಂದಿನ ಟಾಪ್ ಸ್ಟೋರಿಯಲ್ಲಿ ಮತ್ತೆ 3 ಪ್ರಮುಖ ಸುದ್ದಿಗಳನ್ನು ಹೊತ್ತು ನಾವು ನಿಮ್ಮ ಮುಂದಕ್ಕೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.